ಎಸ್ಐಆರ್ ಮೊದಲ ಕರಡು ಮತದಾರರ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಇದು ಫೈನಲ್ ಅಲ್ಲ, ನೆನಪಿರಲಿ. ರಾಜ್ಯದ 1.7 ಕೋಟಿ ಮತದಾರರಿಗೆ ಇದರಲ್ಲಿ ಕೋಕ್ ಕೊಡಲಾಗಿದೆ. 1,96,399 ಮತದಾರರು ಔಟ್. ಮುಖ್ಯ ಚುನಾವಣಾಧಿಕಾರಿ ಅನುಪ್ ಕುಮಾರ್ ಇದರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ರು. ಒಟ್ಟು 4,46,35,975 ಮತದಾರರು ಹೆಸರು ಡಿಜಿಟಲೀಕರಣವಾಗಿದೆ. ಜೊತೆಗೆ ASDDO ಪಟ್ಟಿಯಲ್ಲಿ ಒಟ್ಟು 1,07,96,339 ವೋಟರ್ಸ್ಗಳನ್ನು ಸೇರ್ಪಡೆ ಮಾಡಲಾಗಿದೆ. ASDDO ಅಂದರೆ ಆಬ್ಸೆಂಟ್ ಅಂತ, ಅಥವಾ ಶಿಫ್ಟೆಡ್ ಆಗಿದ್ರೆ, ಅಥವಾ ಡೆಡ್ ಆಗಿದ್ರೆ, ಡೂಪ್ಲಿಕೇಟ್ ಆಗಿದ್ರೆ, ಅಥವಾ ಅದರ್ಸ್ ಅಂತ ASDDO ಅಂತಂದ್ರೆ. ಇದರಲ್ಲಿ 1 ಕೋಟಿ ಚಿಲ್ಲರೆ ವೋಟರ್ಸ್ಗಳನ್ನು ಸೇರ್ಪಡೆ ಮಾಡಲಾಗಿದೆ. ಪ್ರಕ್ರಿಯೆಗೆ ಗೈರಾದವರ ಸಂಖ್ಯೆ ಸುಮಾರು 15,17,042. ಅದಾದ್ಮೇಲೆ ಪರ್ಮನೆಂಟ್ಲಿ ಜಾಗ ಚೇಂಜ್ ಮಾಡಿದವರು, ಶಾಶ್ವತವಾಗಿ ಸ್ಥಳಾಂತರ ಆದವರು 65,45,679 ಮತದಾರರು. ಅದರೊಟ್ಟಿಗೆ ಮೃತಪಟ್ಟವರ ಸಂಖ್ಯೆ 16,39,864 ಮತದಾರರು. ಅದರಲ್ಲಿ ನಕಲಿ ವೋಟರ್ಸ್ಗಳ ಸಂಖ್ಯೆ 7,09,870 ಜನ. ಸೊ ಅಲ್ಲಿಗೆ ಒಟ್ಟು 3,83,884 ಜನರನ್ನ ಇತರರು ಅಂತ ಗುರುತಿಸಲಾಗಿದೆ. ಇದರಲ್ಲಿ ಏನಾದರೂ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ಪ್ಯಾನಿಕ್ ಆಗೋದು ಬೇಡ. ಪರ್ಮನೆಂಟ್ ಆಗಿ ಡಿಲೀಟ್ ಆಯಿತು ಅನ್ನೋದಲ್ಲ. ಇದು ಮೊದಲ ಕರಡು ಪಟ್ಟಿ, ಇದು ನಾಟ್ ಎ ಫೈನಲ್. ಇವತ್ತಿನಿಂದ 1 ತಿಂಗಳುಗಳ ಕಾಲ, ಅಂದರೆ ಸೆಪ್ಟೆಂಬರ್ 23ನೇ ತಾರೀಕಿನ ತನಕ ನಿಮ್ಮ ಹೆಸರೇನಾದರೂ ಡಿಲೀಟ್ ಆಗಿತ್ತು ಅಂತಂದ್ರೆ ಪ್ಯಾನಿಕ್ ಆಗೋದು ಬೇಡ. ನಿಮ್ಮ BLO ಕಚೇರಿಗೆ ಹೋಗಿ BLO ಅವರನ್ನ ಮೀಟ್ ಮಾಡಿ, ಫಾರ್ಮ್ ನಂಬರ್ 6 ಅಂತ ಬರುತ್ತೆ, ಫಾರ್ಮ್ ನಂಬರ್ 6 ಅನ್ನ ಬಳಸಿ ಅದನ್ನು ಫಿಲ್ ಮಾಡಿಕೊಡಿ. ಅದರಲ್ಲಿ ನಿಮ್ಮ ಹೆಸರು, ವಿಳಾಸ, ಏನೇ ಇದ್ರು, ಏನೇನು ಬಿಟ್ಟೋಗಿದೆ ಎಲ್ಲವನ್ನೂ ಕೂಡ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳನ್ನು ನೀವು ಪ್ರೊವೈಡ್ ಮಾಡಬಹುದು. ಫಾರ್ಮ್ ನಂಬರ್ 6 ಅದು. ಫಾರ್ಮ್ ನಂಬರ್ 8 ಕೂಡ ಇದೆ. ಬಟ್ ಆ ಫಾರ್ಮ್ ನಂಬರ್ 8 ಬಂದು ನಿಮಗೆ ಅಡ್ರೆಸ್ ಚೇಂಜ್ ಮಾಡೋದಾಗಿರಲಿ, ಅಥವಾ ನಿಮ್ಮ ಹೆಸರಲ್ಲಿ ಇಂಚಿಲ್ ಏನಾದರೂ ಅಕ್ಕಪಕ್ಕ ಆಗಿರಲಿ, ಅಥವಾ ಇಂಚಿಲ್ ಹೆಸರುಗಳು ತಪ್ಪಾಗಿದ್ದಿದ್ರೆ ಅವತ್ತು ಹೇಳಿತ್ತಲ್ಲ ಎಷ್ಟಿದೆ ಅಷ್ಟು ಫಿಲ್ ಮಾಡಿಕೊಡ್ಬೇಕಾಗಿತ್ತು. ನಿಮಗೆ ನೋಟಿಸ್ ಬಂದಿದ್ರೆ ಅದಕ್ಕೆ ಕಾರಣ ಕೇಳಿ ನೀವು BLO ಹತ್ರ ಹೋಗ್ಬೋದು. ಅಲ್ಲಿ ನಿಮ್ಮ ಹೆಸರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ, ಅಥವಾ ಅಡ್ರೆಸ್ ಏನಾದರೂ ಚೇಂಜ್ ಮಾಡೋದು ವಿಚಾರಕ್ಕೆ ಏನಾದರೂ ಇದ್ದರೆ, ಮಿಸ್ ಮ್ಯಾಚ್ ಬಂದರೆ, ಸೊ ಆವಾಗ ಫಾರ್ಮ್ ನಂಬರ್ 8 ಅನ್ನು ಬಳಸಿ ನೀವು ಫಿಲ್ ಮಾಡಿ ಕೊಡಬೇಕಾಗತ್ತೆ. ಅಥವಾ ನಿಮ್ಮ ಹೆಸರೇ ಪಟ್ಟಿಯಲ್ಲಿ ಇಲ್ಲ ಅನ್ನೋದಾಗಿ ಬಂದರೆ ಆವಾಗ ನೀವು ಅರ್ಹ ಮತದಾರರ ಸೇರ್ಪಡೆಗೆ ಫಾರ್ಮ್ ನಂಬರ್ 6 ಅನ್ನು ಕೊಡಬೇಕಾಗತ್ತೆ. ಫಾರ್ಮ್ ನಂಬರ್ 6 ಅನ್ನು ಬಳಸಿ. ಪ್ಯಾನಿಕ್ ಆಗೋ ಅವಕಾಶ ಬರೋದಿಲ್ಲ, ಸಂದರ್ಭ ಬರೋದಿಲ್ಲ. ನಾ ಹೇಳಿದ್ನಲ್ಲ, ಇವಾಗ ಈ ಪಟ್ಟಿಲಿ ನಮ್ಮ ಹೆಸರು ಇಲ್ವಾ, ಹಾಗಾದರೆ ನಾವು ಡಿಲೀಟೆಡ್ ವೋಟರ್ಸ್ಗಳ ಅಲ್ಲ. ನಿಮಗೆ ಫೈನಲ್ ಪಟ್ಟಿ ರಿಲೀಸ್ ಆಗೋದು ಅಕ್ಟೋಬರ್ ತಿಂಗಳಿಗೆ. ಸೊ ಇವಾಗ 1 ತಿಂಗಳುಗಳ ಕಾಲಾವಕಾಶ, ಅಂದರೆ ಇವತ್ತಿನಿಂದ ಕರಡು ಪಟ್ಟಿ ರಿಲೀಸ್ ಆಗಿರೋದು ಇವತ್ತಿನಿಂದ. ಅದಕ್ಕೆ ಕ್ಲೈಮ್ ಅಥವಾ ಅಬ್ಜೆಕ್ಷನ್ ಮಾಡಬೇಕು ಅಂತಂದರೆ 24ನೇ ತಾರೀಕು ಇವತ್ತಿನಿಂದ ಮುಂದಿನ ತಿಂಗಳು ಸೆಪ್ಟೆಂಬರ್ 23ನೇ ತಾರೀಕಿನ ತನಕವೂ ಕೂಡ ಸಮಯಾವಕಾಶ ಇರುತ್ತೆ. ಅಷ್ಟರೊಳಗಡೆ ನೀವು ಹೋಗಿ BLO ಹತ್ರ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಹೆಸರು ಯಾಕೆ ಅನೌನ್ಸ್ ಆಗಿಲ್ಲ, ಡಿಲೀಟ್ ಆಗಿದೆಯಾ, ಏನಾಗಿದೆ ತಿಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ನೋಟಿಸ್ ಬಂದಿದ್ರೆ ಯಾಕೆ ನೋಟಿಸ್ ಬಂದಿದೆ ಅಂತ ಕೇಳಿಕೊಂಡು, ಫಾರ್ಮ್ ನಂಬರ್ 6 ಇದೆ, ಫಾರ್ಮ್ ನಂಬರ್ 8 ಕೂಡ ಇದೆ, ವಿಚಾರಿಸ್ಕೊಂಡು ಫಿಲಪ್ ಮಾಡಿ ಕೊಡಬಹುದು. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅದಾಗಿ ಎಲ್ಲ ಆದಮೇಲೆ ನಿಮಗೆ ನೋಟಿಸ್ ಅಥವಾ ಡಿಸ್ಪೋಸಲ್ ಅಂತ ಒಂದು ಟೈಮ್ ಪೀರಿಯಡ್ ಬರುತ್ತೆ. ಅದು ಅಕ್ಟೋಬರ್ 22ನೇ ತಾರೀಕು ತನಕ ಇರುತ್ತೆ. ಈ ಸಂಭ್ರಮ ಎಲ್ಲ ಮುಗಿಯೋಷ್ಟರೊಳಗಡೆ, ಫೈನಲ್ ಪಟ್ಟಿ ರಿಲೀಸ್ ಆಗೋಷ್ಟರೊಳಗಡೆ ಅಕ್ಟೋಬರ್ 27ನೇ ತಾರೀಕು ತನಕ ಟೈಮ್ ಇದೆ. ಅಕ್ಟೋಬರ್ 27ಕ್ಕೆ ಫೈನಲ್ ಪಟ್ಟಿ ರಿಲೀಸ್ ಆಗೋದು. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಭಯದ ವಾತಾವರಣ ಅಥವಾ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಬೆಂಗಳೂರು ಒಂದರಲ್ಲೇ ರಾಜ್ಯದ 1.7 ಕೋಟಿ ಮತದಾರರಿಗೆ ಕೊಡಲಾಗಿರೋದು ಪರ್ಮನೆಂಟ್ ಆಗಿ ನಿಮಗೆ ಹೆಸರು ಡಿಲೀಟ್ ಆಗೋಯ್ತು ಅನ್ನೋದಲ್ಲ.
ನೇರವಾಗಿ ನೋಟಿಸ್ ಬಂದಿದ್ರೆ ಅದರಲ್ಲಿ ನೋ ಮ್ಯಾಪಿಂಗ್ ಇರುತ್ತೆ ಅಥವಾ ಅನೋಮಲಿ ಪ್ರಕರಣದಲ್ಲಿ ERO ಮುಂದೆ ಒಂದು ದಾಖಲೆಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಅರ್ಹತೆ ಸಾಬೀತುಪಡಿಸುವಂಥ ಅವಕಾಶ ಇದೆ ನಿಮಗೆ. ಪ್ಯಾನಿಕ್ ಆಗೋದು ಬೇಡ. ಈ ನೋ ಮ್ಯಾಪಿಂಗ್ ಅಂತಂದ್ರೆ ಏನು ಅಂತಂದರೆ, ಸುಮಾರು ಈ ಒಂದು ಪ್ರೆಸ್ ಮೀಟ್ನ ಪ್ರಕಾರ 43,80,000 ಮತದಾರರು ನೋ ಮ್ಯಾಪಿಂಗ್ ಅಥವಾ ಅನೋಮ್ಲಿ ಅಂತ ಆ ಒಂದು ವರ್ಗದಲ್ಲಿರ್ತಾರೆ. ಇವರಿಗೆ ತಮ್ಮ ಅರ್ಹತೆಯನ್ನು ದಾಖಲೆ ಮೂಲಕ ಸ್ಥಾಪಿಸ್ಬೋದು, ಅದನ್ನು ಪ್ರೂವ್ ಮಾಡ್ಕೊಳ್ಬೋದು. ಮೊದಲ ಪಟ್ಟಿಯಲ್ಲಿ 1.7 ಮಂದಿ ಹೆಸರು ಔಟ್. ಯಾರ ಹೆಸರುಗಳು ಪಟ್ಟಿಯಲ್ಲಿ ಇಲ್ವೋ ಅವ್ರೇನು ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಹೌದು, ನಾನು ಹೇಳ್ತಾ ಇದ್ನಲ್ಲ, ಹೆಸರಿಲ್ಲದವರು ಫಾರ್ಮ್ ನಂಬರ್ 6 ನಲ್ಲಿ ಅಪ್ಲೈ ಮಾಡಬೇಕು. ಡ್ರಾಫ್ಟ್ ರೋಲ್ನಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಫಾರ್ಮ್ ನಂಬರ್ 8 ರಲ್ಲಿ ಅಪ್ಲೈ ಮಾಡಬೇಕು. ಡ್ರಾಫ್ಟ್ ರೋಲ್ನಲ್ಲಿ ಮ್ಯಾಪಿಂಗ್ನಲ್ಲಿ ಇಲ್ಲದವರಿಗೆ ಮಾತ್ರ ನೋಟಿಸ್ ಕೊಡಲಾಗುತ್ತೆ. ಮನೆಗೆ ಹೋಗಿ BLOಗಳು ಫಾರ್ಮ್ನ ಕೊಡ್ತಾರೆ. ತಲೆ ಕೆಡಿಸ್ಕೊಬೇಡಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗೋ ಅವಕಾಶ ಇಲ್ಲ. ನಿಮಗೆ ನೋಟಿಸ್ ಬಂದಿದ್ರೆ ಏನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಸೂಕ್ತ ದಾಖಲೆ, ಅದಕ್ಕೆ ಆದಂಥ ಫಾರ್ಮ್ ಇದೆ. ಫಾರ್ಮ್ ನಂಬರ್ 6 ಕೂಡ ಇದೆ, ಫಾರ್ಮ್ ನಂಬರ್ 8 ಕೂಡ ಇದೆ, ಇನ್ಕ್ಲೂಡಿಂಗ್ 7 ಕೂಡ ಇದೆ. ಅದನ್ನು ಹೇಳ್ತೀನಿ ಏನು ಅಂತ. BLOಗಳು ಏನು ಹೇಳ್ತಾರೆ ಅದರ ಪ್ರಕಾರ ಹೋಗಿ. ಎಲ್ಲ ನಮಗೆ ಗೊತ್ತು ಅಂತ ನೀವೇ ಬುದ್ಧಿವಂತರಾಗಿ ಹೋಗಕ್ಕೆ ಹೋಗ್ಬೇಡಿ. ಸೊ ಹಿಂಗೆ ಸುಮಾರು ಸದ್ಯ 1.07 ಕೋಟಿ ಮತದಾರರು ASDDO ಈ ಒಂದು ಕ್ಯಾಟಗರಿಗೆ ಹೋಗ್ತಾರೆ. ನಾನು ಹೇಳಿದ್ನಲ್ಲ, BLOಗಳು ಮನೆಗೆ ಬಂದಂಥ ಸಂದರ್ಭದಲ್ಲಿ ನೀವು ಆಬ್ಸೆಂಟ್ ಆಗಿದ್ರೆ ಅಥವಾ ನೀವು ಶಿಫ್ಟ್ ಆಗಿದ್ರೆ ಅಥವಾ ಯಾರಾದರೂ ಒಬ್ಬರು ಮತದಾರರ ಒಂದು ಕಲೆಕ್ಟ್ ಮಾಡಬೇಕು, ಫಾರ್ಮ್ ಕೊಡಬೇಕು ಅಂತ ಹೋದಾಗ ಅವ್ರು ಇಲ್ಲ ಅಂದರೆ, ಡೆಡ್ ಆಗಿದೆ ಅಂತ ಯಾರಾದರೂ ಹೇಳಿದರೆ, ಅದು ಡೂಪ್ಲಿಕೇಟ್ ಏನಾದರೂ ಇದ್ದರೆ, ಬೇರೆ ಬೇರೆ ಕಾರಣಗಳಿಗೆ ಇದೆಲ್ಲವೂ ಸೇರಿ ASDDO ಪಟ್ಟಿ ಅಂತ ಕರೀತೀವಿ. ಆ ಪಟ್ಟಿಗೆ ಸುಮಾರು 1 ಕೋಟಿ ಚಿಲ್ಲರೆ ಇದೆ. 1,07,96,339 ವೋಟರ್ಸ್ಗಳು. ಇದರಲ್ಲಿ 1,07,00,000 ಅಂತ ಹೇಳಿದ್ನಲ್ಲ, ಅದರಲ್ಲಿ ಪರ್ಮನೆಂಟ್ ಆಗಿ ಶಿಫ್ಟ್ ಆದವರು 65 ಲಕ್ಷ, ಡಿಸೀಸ್ಡ್ ಆದವರು 16 ಲಕ್ಷ, ಅಬ್ಸೆಂಟ್ ಆದವರು 15 ಲಕ್ಷ, ಡೂಪ್ಲಿಕೇಟ್ ಇದ್ದವರು 7 ಲಕ್ಷ, ಅದರ್ಸ್ 3 ಲಕ್ಷ ಚಿಲ್ಡ್ರೆ. ಟೋಟಲ್ 1.7 ಕೋಟಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಈ ಒಂದು ಕರಡು ಪಟ್ಟಿಯಲ್ಲಿ ಇಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು? ಮೊದಲು ನಿಮ್ಮ ಹೆಸರು ಅಥವಾ ಎಪಿಕ್ ವಿವರ ಏನಿರುತ್ತೆ ಅದನ್ನ ಪರಿಶೀಲನೆ ಮಾಡಬೇಕು. ಅದಾದ್ಮೇಲೆ BLOಗಳ ಹತ್ರ ಹೋಗಬೇಕು ಅಥವಾ ERO ಹತ್ರ ಹೋಗಬೇಕು. ನೀವು ಅರ್ಹ ಮತದಾರರಾಗಿದ್ರೆ ಕ್ಲೈಮ್ ಅನ್ನೋ ಫಾರ್ಮ್ನ ಸಲ್ಲಿಸಬೇಕಾಗತ್ತೆ. ಕ್ಲೈಮ್ ಮತ್ತು ಅಬ್ಜೆಕ್ಷನ್ ಅಂತ ಇರುತ್ತೆ. ಈ ಅವಧಿ, ಕ್ಲೈಮ್ ಮತ್ತು ಅಬ್ಜೆಕ್ಷನ್ ಅವಧಿ ಬಂದು ಇವತ್ತಿನಿಂದ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 23ನೇ ತಾರೀಕಿನ ತನಕ ಇರುತ್ತೆ. ಪ್ಯಾನಿಕ್ ಆಗೋದು ಬೇಡ, 1 ತಿಂಗಳು ಸಮಯ ಇರುತ್ತೆ. ನೀವು ಹೆಸರಿಲ್ಲ ಅಂದರೆ ಫಾರ್ಮ್ ನಂಬರ್ 6 ಇಸ್ಕೊಳ್ಳಿ, ಅದನ್ನು ಫಿಲಪ್ ಮಾಡಿ ಅಪ್ಲೈ ಮಾಡ್ಬೋದು. ನೀವು BLOಗಳು ನಿಮಗೆ ಗೈಡ್ ಮಾಡ್ತಾರೆ. ಅಥವಾ ಹೊಸದಾಗೆ, ನಾನು ಹೇಳ್ತಾ ಇದ್ದೆ, ಹೊಸದಾಗಿ ಸೇರ್ಪಡೆ ಮಾಡೋರು ಏನು ಮಾಡಬೇಕು ಅಂತಲೂ ಕೂಡ ಈ ಹಿಂದೆಯಿಂದಲೂ ಇತ್ತು. ಅವ್ರದ್ದು ಸೇಮ್ ಫಾರ್ಮ್ ನಂಬರ್ 6 ಅನ್ನೇ ಬಳಸಲಾಗುತ್ತೆ. ಬಿಟ್ಟು ಹೋದವರು ಮತ್ತೆ ಹೊಸದಾಗಿ ಸೇರ್ಪಡೆಗೊಳ್ಳೋರು ಅರ್ಹ ಮತದಾರರು ಇಬ್ಬರಿಗೂ ಫಾರ್ಮ್ ನಂಬರ್ 6 ಯೂಸ್ ಮಾಡಲಾಗುತ್ತೆ. ಬರೀ ನಿಮಗೆ ಅಡ್ರೆಸ್ ಚೇಂಜ್ ಮಾಡೋದು ಅಥವಾ ವಿವರವನ್ನು ತಿದ್ದುಪಡಿ ಮಾಡೋದಕ್ಕೆ ಮಾತ್ರ ಫಾರ್ಮ್ ನಂಬರ್ 8 ಅದನ್ನು ಯೂಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಫಾರ್ಮ್ ನಂಬರ್ 6 ಯಾವುದಕ್ಕೆ, ಫಾರ್ಮ್ ನಂಬರ್ 8 ಯಾವುದಕ್ಕೆ ಅಂತ. ಅದಾದ್ಮೇಲೆ ಏನು ಕನ್ಫ್ಯೂಷನ್ ಇತ್ತಲ್ಲ, 2002ರ ಹಳೆಯ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ವಲ್ಲ, ಏನು ಮಾಡೋದು ಅಂತಿತ್ತಲ್ಲ, ಅದನ್ನು ಸೇಮ್. ನಿಮ್ಮ ಒಂದು ಡಾಕ್ಯುಮೆಂಟ್ಸು 2002ರ ಹಿಂದೆ ಇಲ್ಲ ಅಂತಂತಂದ್ರೆ ನಿಮಗೆ ಮತದಾನದ ಹಕ್ಕೇ ಇಲ್ಲ ಅನ್ನೋದಲ್ಲ ಅದು. ಇದ್ರ ಬಗ್ಗೆನೇ ಅನ್ಬು ಕುಮಾರ್ ಅವರು ಈ ಹಿಂದೆಯೇ ಸ್ಪಷ್ಟಪಡಿಸಿದ್ರು, ತೊಂದರೆ ಇಲ್ಲ ಅಂತ. ಪೋಷಕರ ಹೆಸರಾದರೂ ಇರುತ್ತೆ. ಅಕಸ್ಮಾತ್ ಅವ್ರ ಹೆಸರು ಸಿಕ್ಲಿಲ್ವಾ, ನಿಮ್ಗೆ ಏನು ಲಭ್ಯ ಇದೆ ಮಾಹಿತಿ ಅದಕ್ಕೆ ಸಹಿ ಮಾಡಿದಂತಹ ಒಂದು ಎನ್ಯುಮರೇಷನ್ ಫಾರ್ಮ್ ಅಂತ ಬರುತ್ತೆ. ಎನ್ಯುಮರೇಷನ್ ಫಾರ್ಮ್ ಅನ್ನ ತಗೊಂಡು ಹಾಕ್ಬೋದು. ನಿಮ್ಮ ಹತ್ರ ಏನೂ ಡಾಕ್ಯುಮೆಂಟ್ ಇಲ್ಲಪ್ಪ, 2002ರಿಂದಲೂ ಕೂಡ ಯಾವುದರ ಹಿಂದೆ ಇಲ್ಲ, ಅಥವಾ ನಮ್ಮ ತಂದೆ ತಾಯಿ ಅವರ ಡಾಕ್ಯುಮೆಂಟ್ಸ್ ಕೂಡ ಇಲ್ಲ. ಈಗ ಯಾವುದೋ ಒಂದು ಪ್ರಕರಣ ತಗೊಳ್ಳೋಣ, ಯಾರೋ ಒಬ್ಬ ಅನಾಥ, ಯಾರೂ ಇಲ್ಲ ಆತನಿಗೆ, ಈಗ 18+ ಆಗಿದೆ, ಹೊಸದಾಗಿ ನ್ಯೂ ವೋಟರ್, ಯಾವ ದಾಖಲೆನೂ ಇಲ್ಲ ಆತನಿಗೆ. ಅವಾಗೇನು ಮಾಡಬೇಕು? ಎನ್ಯುಮರೇಷನ್ ಫಾರ್ಮ್ ಅಂತ ಇದೆ, ಆ ಫಾರ್ಮ್ ಅನ್ನ ಫಿಲಪ್ ಮಾಡಿ ಕೊಡಬೇಕು. ಅದಕ್ಕೂ ಕೂಡ 1 ತಿಂಗಳುಗಳ ಕಾಲಾವಕಾಶ ಇದೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಇದಕ್ಕೂ. ಆಮೇಲೆ ನೋ ಮ್ಯಾಪಿಂಗ್ ಈ ಕೇಸ್ ಬರುತ್ತೆ, ಅದಕ್ಕೆ ನೋಟಿಸ್ ಕೊಟ್ಟಿರ್ತಾರೆ. ನಾನು ಅದೇ ಹೇಳಿದ್ದು, ನಿಮಗೆ ನೋಟಿಸ್ ಬಂದಿದ್ದರೆ ಏನಕ್ಕೆ ನೋಟಿಸ್ ಬಂದಿದೆ ಅಂತ ಕೇಳ್ಕೊಳ್ಳಿ BLO ಹತ್ರ.
ಮ್ಯಾಪಿಂಗ್ ವಿಚಾರಕ್ಕೆ ಬಂದಿರುತ್ತೆ. ಅದೇ ಹೇಳಿದ್ನಲ್ಲ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೊಡೋದ್ರಲ್ಲಿ ಸ್ವಲ್ಪ ಎಳುವುದಾದಂಥ ಸಂದರ್ಭದಲ್ಲಿ ಆಗುತ್ತೆ, ಮಿಸ್ಟೇಕ್ಸ್ಗಳಾಗುತ್ತೆ. ಇಂತಹ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿರ್ತಾರೆ, ಹೋಗಿ BLO ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಅಡ್ರೆಸ್ ಆಗಿರಲಿ ಅಥವಾ ಹೆಸರು ಬದಲಾವಣೆ ಮಾಡೋದಾಗಲಿ ಫಾರ್ಮ್ ನಂಬರ್ 8 ಕೊಡ್ತಾರೆ, ಅದನ್ನು ಫಿಲಪ್ ಮಾಡಿ. ಅಥವಾ ನಿಮ್ಮ ಹೆಸರೇ ಇಲ್ಲ ಈ ಕರಡು ಪ್ರತಿಯಲ್ಲಿ ಅಂದರೆ ಇದೊಂದು ಕರಡು ಪ್ರತಿ ಅಂತ ಕರೆಯೋದು ಅಷ್ಟೇ. ಇದು ಫೈನಲ್ ಅಲ್ಲ. ಇದು ನಿಮ್ಮ ಹೆಸರು ಇದರಲ್ಲಿ ಇಲ್ಲ ಅಂತ ಅಂದ್ಬಿಟ್ರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಫೈನಲ್ ಪಟ್ಟಿ ರಿಲೀಸ್ ಆಗೋದು ಅಕ್ಟೋಬರ್ 27ಕ್ಕೆ. ಸೊ ಅಲ್ಲಿ ತನಕ ಟೈಮ್ ಇದೆ. ಈಗ 1 ತಿಂಗಳು ಕಾಲಾವಕಾಶ ಈ ಫಾರ್ಮನ್ನು ಸಬ್ಮಿಟ್ ಮಾಡೋದಕ್ಕೆ. ನಿಮ್ಮ ಹೆಸರೇನಾದರೂ ತಪ್ಪಾಗಿ ಮಿಸ್ ಆಗಿ ಶಿಫ್ಟೆಡ್ ಅಂತ ಬಂದಿದ್ರೆ ಅಥವಾ ಮಿಸ್ ಆಗಿ, ಯಾಕಂದ್ರೆ ಆಗುತ್ತೆ, ಅಷ್ಟೊಂದು ಕೋಟಿ ಜನಸಂಖ್ಯೆಯಲ್ಲಿ ಯಾರಾದರೂ ಒಬ್ಬರಿಗೆ ಮಿಸ್ಟೇಕ್ ಆಗಿ ಶಿಫ್ಟೆಡ್ ಅಂತ ಬರುತ್ತೆ, ಡೆಡ್ ಅಂತಲೂ ಬಂದಿರ್ತಾರೆ. ಇದನ್ನೂ ಕೂಡ ಬರುತ್ತೆ. ಬದುಕಿದ್ರೂ ಅವರು ಡೆಡ್ ಅಂತ ಸಲ್ಲಿಸ್ಬಿಟ್ಟಿದ್ದಾರೆ ಅನ್ನುವಂಥ ಪ್ರಕರಣಗಳಲ್ಲಿ ಇಲ್ಲೇ ಆಗಿರುತ್ತೆ. ಫಿರ್ಕೇಸ್ ಹಂಗಿದ್ರೂ ಕೂಡ ನೀವು ನೇರವಾಗಿ BLO ಹತ್ರ ಹೋಗಿ ತಿಳಿಸಿ, ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟ್ಸನ್ನು ಕೊಡಿ. ನೀವು ಇವಾಗ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದೀರಿ, ನಿಮಗೆ ಇರುವಂಥ ಗುರುತಿನ ಚೀಟಿ ಏನು, ಲಾಸ್ಟ್ ಟೈಮ್ ಏನಾದರೂ ವೋಟ್ ಹಾಕಿದ್ದೀರಾ ಇಲ್ವಾ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅದು ತಗೊಂಡೋಗಿ, ಇಲ್ಲ ಸ್ವಾಮಿ ನಾನು ಇದ್ದೀನಿ, ಡೆಡ್ ಅಂತ ಬರ್ತಾ ಇದೆ ಅಥವಾ ಶಿಫ್ಟೆಡ್ ಅಂತ ಬರ್ತಾ ಇದೆ, ಇಲ್ಲ ನಾನು ಇಲ್ಲೇ ಇದ್ದೀನಿ, ಶಿಫ್ಟ್ ಆಗಿಲ್ಲ, ಅಥವಾ ನಾನು ಡೆಡ್ ಆಗಿಲ್ಲ, ಬದುಕೇ ಇದ್ದೀನಿ, ನೀವು ತಪ್ಪು ಮಾಡಿದ್ದೀರಿ. ಆಗುತ್ತೆ, ತಪ್ಪು ಎಲ್ಲರಿಂದಲೂ ಕೂಡ ಆಗುತ್ತೆ. ಮತ್ತೆ ನೀವು BLO ಹತ್ರ ಹೋಗಿ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಸಲ್ಲಿಸಿ. ಫಾರ್ಮ್ ಕೊಡ್ತಾರೆ, ನಾನು ಹೇಳಿದ್ನಲ್ಲ, ಫಾರ್ಮ್ ನಂಬರ್ 6 ಕೊಡ್ತಾರೆ, ಫಿಲಪ್ ಮಾಡಿಕೊಡಿ. ಅಂತಿಮ ಪಟ್ಟಿ ಯಾವಾಗ ಬರುತ್ತೆ ಅನ್ನೋಂಥ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಈಗ ಸಲ್ಲಿಕೆ ಆಗಿರೋದು ಕರಡು ಪ್ರತಿ. ಇವತ್ತು ಆಗಸ್ಟ್ 24, 2026, ಇವತ್ತು ಕರಡು ಪ್ರತಿ ರಿಲೀಸ್ ಆಗಿದೆ. ಹಂಗಂತ ಇದು ಫೈನಲ್ ಪಟ್ಟಿಯಲ್ಲ. ಇಲ್ಲಿಂದ ನೀವು ಕ್ಲೈಮ್ ಮತ್ತು ಅಬ್ಜೆಕ್ಷನ್ ಮಾಡಬಹುದು. ನಾನು ಹೇಳಿದ್ನಲ್ಲ, ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 8 ಅದನ್ನು ಕೂಡ ನೀವು ಸಲ್ಲಿಕೆ ಮಾಡಬಹುದು. ಅದಕ್ಕೆ ಕಾಲಾವಕಾಶ ಇವತ್ತಿನಿಂದ ಸೆಪ್ಟೆಂಬರ್ 23ನೇ ತಾರೀಕಿನ ತನಕ ಇರುತ್ತೆ. ಅದಾದ ಮೇಲೆ ನೋಟಿಸ್ ಅಥವಾ ಡಿಸ್ಪೋಸಲ್ ಅಂತ ಅಕ್ಟೋಬರ್ 22ನೇ ತಾರೀಕಿನವರೆಗೆ ಇರುತ್ತೆ, ಅದನ್ನ ಡಿಸ್ಪೋಸಲ್ ಮಾಡೋದಕ್ಕೆ. ಅದಾದ ಮೇಲೆ ಫೈನಲ್ ಪಟ್ಟಿ ರಿಲೀಸ್ ಆಗೋದು ಅಕ್ಟೋಬರ್ 27ಕ್ಕೆ. ಸೊ ಓವರ್ ಆಲ್ ಸಾರಾಂಶ ನೆನ್ಪಿಟ್ಕೊಳ್ಳಿ. ಮೊದಲು ನಿಮ್ಮ ಹೆಸರನ್ನ ಪರಿಶೀಲಿಸ್ಕೊಳ್ಳಿ, ಇದೆಯಾ ಇಲ್ವಾ ಅಂತ. ಇಲ್ಲ ಅಂತಂದ್ರೆ ಅಥವಾ ನೋಟಿಸ್ ಏನಾದರೂ ಬಂದಿದ್ರೆ ಕಾರಣ ತಿಳ್ಕೊಳ್ಳಿ. ಇದು ಸ್ಟೆಪ್ ನಂಬರ್ 2. ಕಾರಣ ತಿಳ್ಕೊಳ್ಳೋಕೆ ನೀವು ಯಾರ ಹತ್ರ ಹೋಗಬೇಕು? BLO ಹತ್ರ ಹೋಗಬೇಕು ಅಥವಾ ERO ಹತ್ರ ಹೋಗಬೇಕು. ನಂಬರ್ 4, ಅಲ್ಲಿ ಅಗತ್ಯವಿದ್ರೆ, ಈಗ ಏನು ತೊಂದರೆ ಇಲ್ಲ, ಸಣ್ಣ ಪುಟ್ಟ ಚೇಂಜಸ್ಸು, ಅದಕ್ಕೇನು ಡಾಕ್ಯುಮೆಂಟ್ ಸಲ್ಲಿಸೋ ಅವಶ್ಯಕತೆ ಇಲ್ಲ, ಸಣ್ಣ ಮಿಸ್ಟೇಕು ನಮ್ಮ ಕಡೆಯಿಂದ ಆಗಿದೆ ಅಂತ ಅವ್ರೇನಾದ್ರು ಹೇಳಿ ಸರಿ ಮಾಡಿದ್ರೆ ಇಟ್ಸ್ ಫೈನ್. ಇಲ್ಲ ನೀವು ಇದಕ್ಕೆ ಕ್ಲೈಮ್ ಸಲ್ಲಿಸಬೇಕು ಅಂತಂದರೆ ಕ್ಲೈಮ್ ಸಲ್ಲಿಸಿ. ಅಗತ್ಯವಿದ್ದರೆ BLO ಹೇಳಿದ್ರೆ ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನ್ ಸಲ್ಲಿಸಿ. ಅದಕ್ಕೆ ಬೇಕಾಗಿರುವಂಥ ದಾಖಲೆಯನ್ನು ಕೂಡ ಕೊಡಿ. ಫಾರ್ಮ್ ನಂಬರ್ 6 ಕೊಡ್ತಾರೆ, ಫಿಲಪ್ ಮಾಡಿ, ವಿಚಾರಣೆ ಮಾಡಿ, ಪರಿಶೀಲಿಸಿ ಎಲ್ಲವನ್ನು. ಅದಾದ ಮೇಲೆ ಅಂತಿಮ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಳ್ಳುವ ಅವಕಾಶ ನಿಮ್ದಾಗಿರುತ್ತೆ, ಸಮಸ್ಯೆ ಇಲ್ಲ. ಹೇಳಿದ್ನಲ್ಲ, ಈಗ ನೋಡಿದ ತಕ್ಷಣ ನಿಮ್ಗೆ ಭಯ ಪಡ್ಬೋದು. 1.7 ಕೋಟಿ ಹೆಸರು ASDDOಗೆ ಹೋಗ್ಬಿಟ್ಟಿದೆಯಲ್ಲ, ಹೇಗಿದು? ಏನು ದೊಡ್ಡ ಪ್ರಮಾಣದಲ್ಲಿ ಏನೋ ಆಗ್ತಾ ಇದೆಯಾ? ಅಪಾಯ ಏನಾದರೂ ಇದೆಯಾ? ಏನೂ ಇಲ್ಲ, ಯಾವ ಅಪಾಯವೂ ಕೂಡ ಇಲ್ಲಿ ಇಲ್ಲ. ಮತ್ತೆ ನೀವು ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನ್ ಸಲ್ಲಿಸ್ಬೋದು, ಫಾರ್ಮ್ ನಂಬರ್ 6 ಸಲ್ಲಿಸ್ಬೋದು. BLOಗಳ ಹತ್ರ ಹೋಗಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ಯಾಕಿಲ್ಲ ಕೇಳ್ಕೊಳ್ಳಿ. ನೋಟಿಸ್ ಬಂದಿದ್ರೆ ಯಾವ ಕಾರಣಕ್ಕೆ ನೋಟಿಸ್ ಬಂದಿದೆ ಕೇಳ್ಕೊಳ್ಳಿ. ನಿಮಗೆ ಹೆಸರು ಚೇಂಜ್ ಆಗಿದ್ರು, ಈಗ ಫಾರ್ ಎಕ್ಸಾಂಪಲ್ ಹಿಂದೆ ಇರುವಂಥ 2002 ನೀವು ಕೊಟ್ಟಿದ್ದೀರಿ ಅಂತಲೇ ಇಟ್ಕೊಳ್ಳಿ, ಅಲ್ಲಿ ಯಾವುದೋ ಒಂದು ಹೆಸರಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಈ ಬಾರಿ ಸರಿ ಮಾಡೋದಕ್ಕೆ ಅಂತ ಕೊಟ್ಟಿರ್ತೀರಿ, ಆ ಸಂದರ್ಭಕ್ಕೂ ಕೂಡ ನಿಮಗೆ ಬರುತ್ತೆ. ಆವಾಗ ಹಳೆ ವೋಟರ್ ಐ ಡಿ ಹೊಸ ವೋಟರ್ ಐ ಡಿ ಮಾಡೋದಕ್ಕೂ ನಿಮಗೆ ನೇಮ್ಗಳು ಚೇಂಜ್ ಆಗಿದ್ದಾಗ ಇನ್ನೊಂದು ಯಾವ್ದಾದ್ರು ಒಂದು ಸೂಕ್ತ ದಾಖಲೆಗಳನ್ನು ಕೊಡಿ. ಯಾವುದಾದ್ರೂ ಒಂದು ದಾಖಲೆ ಸರಿಯಾಗಿರುವಂಥ ನೇಮ್ದು. ಹಿಂಗೆ ಎಕ್ಸಾಂಪಲ್ಗೆ ನಾನು ಹೇಳಿದ್ದು. ಬಟ್ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ. ಇದರಲ್ಲೂ ಕೂಡ ಪ್ಯಾನಿಕ್ ಆಗೋದು ಬೇಡ ಅನ್ನೋದು ಒಂದು ಕಡೆ. ಪ್ರಮುಖ 5 ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ. ನಂಬರ್ 1, 1.7 ಕೋಟಿ ಹೆಸರುಗಳು ASDDOಗೆ ಹೋಗಿದೆಯಲ್ಲ, ಹೇಗೆ ಹೋಗ್ತು? ಅದರಲ್ಲೂ ಕೆಲವೊಂದಷ್ಟು ಜನ ಅಲ್ಲೇ ಇದ್ರೂ ಕೂಡ ಒಂದಷ್ಟು ಕಡೆಗಳಲ್ಲಿ ಮಿಸ್ಟೇಕ್ಸ್ಗಳು ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಆದರೆ 1.7 ಕೋಟಿ ನಿಜವಾದ ಶುದ್ಧೀಕರಣ ಆಗಿದೆಯಾ? ಇಲ್ಲಿ ಟ್ರಾನ್ಸ್ಪರೆಂಟಾಗಿ ನಡೆದಿದೆಯಾ? ದೊಡ್ಡ ಪ್ರಮಾಣದ ಮತದಾರರ ಎಕ್ಸ್ಕ್ಲೂಸಿವ್ ಅಪಾಯ ಏನಾದರೂ ಕಾಣಿಸ್ತಾ ಇದೆಯಾ ಇಲ್ಲಿ? ಹೀಗನ್ನೋಂಥ ಒಂದು ಪ್ರಶ್ನೆಯೂ ಬರುತ್ತೆ. 65 ಲಕ್ಷಕ್ಕಿಂತ ಜಾಸ್ತಿ ಜನ ಶಿಫ್ಟೆಡ್ ಅಂತ ಗುರುತಿಸಿದೆಯಲ್ಲ ಚುನಾವಣಾ ಆಯೋಗ, ಯಾವ ಆಧಾರದ ಮೇಲೆ, ಹೇಗಾಯಿತು? ಅದನ್ನು ಕೂಡ ತಿಳ್ಕೋಬೇಕಲ್ವ ನಾವು.
ಹೇಗೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ. ಅದಾದ್ಮೇಲೆ ಮೃತ ಮತದಾರರ ಹೆಸರನ್ನ ತೆಗೆದಾಕಿದೆಯಲ್ಲ, ಹೇಗೆ ಅದು ಮಿಸ್ ಆಗಿ, ನಾನು ಹೇಳದ್ನಲ್ಲ ಈಗ ಅಲ್ಲಿ ಇಲ್ಲಿ ಆಗುತ್ತೆ ಅಂತ ಹೇಳಿದ್ದೆ, ಮಿಸ್ಟೇಕ್ಸ್ಗಳು ಆಗುತ್ತೆ ಅಂತ ಹೇಳಿದ್ದೀನಿ. ಓಕೆ, ಅದನ್ನ ಒಪ್ಕೊಳ್ಳೋಣ. ಯಾಕೆ ಮಿಸ್ಟೇಕ್ ಆಯ್ತು ಅನ್ನೋದು ಗೊತ್ತಾಗ್ಬೇಕಲ್ವ ನಮಗೆ. ಜೀವಂತವಾಗಿರೋ ವ್ಯಕ್ತಿಯನ್ನ ಮಿಸ್ ಆಗಿ ಡೆಡ್ ಅಂತ ಗುರುತಿಸಿದ್ರೆ ಅದಕ್ಕೆ ಹೊಣೆ ಯಾರು ಹೊಣೆ ತಗೊಂತಾರೆ? ನಾನು ಹೇಳಿದ್ನಲ್ಲ, ಆಗಿಯೇ ಆಗಿರುತ್ತೆ. ಮಿಸ್ಟೇಕ್ಸ್ಗಳು ಆಗುತ್ತೆ, ಮಿಸ್ಟೇಕ್ಸ್ಗಳು ಆಗದೆ ಇರೋದಿಲ್ಲ. ಹೌದು, ಒಪ್ಕೊಳ್ಳೋಣ. ಯಾಕಾಯ್ತು, ಹೇಗಾಯ್ತು, ಅದಕ್ಕೆ ಹೊಣೆ ಯಾರು? ಇದಕ್ಕೆ ಮೂರಕ್ಕೂ ಉತ್ತರ ಬೇಕು. ನಂಬರ್ 3 ಆಯ್ತು. ನಂಬರ್ 4, ನೋ ಮ್ಯಾಪಿಂಗ್.